ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾಳಿನ ಸಂಚಿಕೆಯಲ್ಲಿ ಸೀತಾರಾಮ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸಂಚಿಕೆಯ ಮೊದಲಿಗೆ ಭಾರ್ಗವಿ ರಾಮ್ ಮತ್ತು ಶ್ಯಾಮ್ ಮಾತಾಡೋದನ್ನ ಕೇಳಿಸ್ಕೊತಾ ಇರ್ತಾಳೆ. ಆಗ ಬಂದು ಹೇಳ್ತಾಳೆ, ಸೊಲ್ಯೂಷನ್ನ ನಿಮ್ಮ ಕೈಯಲ್ಲೇ ಇಟ್ಕೊಂಡು ಈ ಥರ ಒದ್ದಾಡ್ತಿದ್ದೀರಲ್ಲ, ಬರೀ ಕ್ವೆಶನ್ನನ್ನೇ ಯೋಚನೆ ಮಾಡ್ತಾ ಇದ್ದೀರಲ್ಲ, ನಿಮಗೆ ಯಾರು ಈ ಥರ ಐಡಿಯಾ ಕೊಟ್ಟರು, ಯಾವ ಡಾಕ್ಟರ್ ಇದಕ್ಕೆಲ್ಲ ಹೆಲ್ಪ್ ಮಾಡಿದ್ರು, ನೀವು ಅವರನ್ನೇ ಹೋಗಿ ಕೇಳ್ಬೋದಲ್ಲ ಅಂತ ಹೇಳಿ ಭಾರ್ಗವಿ ಐಡಿಯಾ ಕೊಡ್ತಾಳೆ. ಶಾಲಿನಿ ಮನಸ್ಸಲ್ಲೇ ಅನ್ಕೋತಾಳೆ, ಯಾವುದೇ ಕಾರಣಕ್ಕೂ ಶ್ಯಾಮ್ ಅವ್ರನ್ನ ಮೀಟ್ ಆಗಲೇಬಾರ್ದು. ಅವ್ರೇನಾದ್ರು ಮೀಟ್ ಆದರೆ ಆ ಮಗು ಬದುಕಿದ್ದು ಸುಳ್ಳೆ, ಸತ್ತಿದೆ ಅಂತ ನಾನು ಸುಳ್ಳು ಹೇಳಿದ್ದು ಶ್ಯಾಮಿಗೆ ಗೊತ್ತಾಗತ್ತೆ. ಆ ಥರ ಮಾತ್ರ ಆಗಬಾರ್ದು, ಯಾವುದೇ ಕಾರಣಕ್ಕೂ ಈ ವಿಷಯ ಮಾತ್ರ ಅವನಿಗೆ ಗೊತ್ತಾಗಬಾರ್ದು ಅಂತ ಹೇಳಿ ಮನಸ್ಸಲ್ಲೇ ಅನ್ಕೋತಾ ಇರ್ತಾರೆ. ಆಮಿದ್ದವನು ಕರೆಕ್ಟ್, ಚಿಕ್ಕಿ ಹೇಳೋದು ಕರೆಕ್ಟ್ ಇದೆ, ನಾವು ಆ ಡಾಕ್ಟರನ್ನೇ ಮೀಟ್ ಮಾಡೋಣ ಅಂತ ಹೇಳ್ತಾಳೆ. ಆಗ ಶ್ಯಾಮ್ ಸುಮ್ಮನೆ ಇರೋದನ್ನ ನೋಡಿ ಭಾರ್ಗವಿ ಇದ್ದಳು, ಯಾಕೆ ಏನಾಯ್ತು, ಎನಿ ಪ್ರಾಬ್ಲಮ್, ಏನಾದರೂ ಹೆಲ್ಪ್ ಬೇಕಿತ್ತಾ? ಹೌದು, ಆ ಡಾಕ್ಟರ್ ಹೆಸರು ಏನಂತ ಹೇಳಿದ್ರಿ ಅಂತ ಕೇಳ್ತಾಳೆ. ಆಗ ಶ್ಯಾಮ್ ಇದ್ದವನು ಇನ್ನೇನು ಹೇಳ್ಬಿಡ್ತಾನೆ ಅನ್ನೋ ಅಷ್ಟೊತ್ತಲ್ಲಿ ಸಿಹಿ ಅಲ್ಲಿಗೆ ಬರ್ತಾಳೆ. ಡಾಕ್ಟರ್ ಅಂಕಲ್, ಶಾಲಿನಿ ಆಂಟಿ ನಿಮ್ಗೊಂದು ಹೆಲ್ಪ್ ಮಾಡ್ತೀರಾ ಅಂತ ಸಿಹಿ ಕೇಳ್ತಾಳೆ. ಆಗ ಶ್ಯಾಮ್ ಇದ್ದನು ವೈ ನಾಟ್, ಏನು ಹೆಲ್ಪು ಅಂತ ಕೇಳ್ತಾನೆ. ಆಗ ಸಿಹಿ ಇದ್ದೋಳು, ನಮ್ಮ ಸ್ಕೂಲಲ್ಲಿ ಒಂದು ಸ್ಕಿಟ್ ರೆಡಿ ಮಾಡೋಕೆ ಹೇಳಿದ್ದಾರೆ ಅಂತ ಸಿಹಿ ಹೇಳಿದಾಗ ರಾಮ್ ಇದ್ದನು, ಸಿಹಿ ಪುಟ್ಟ ನಾನಿಲ್ವಾ, ಇದಕ್ಕೆಲ್ಲ ನಾನು ಹೆಲ್ಪ್ ಮಾಡ್ತೀನಿ, ಅವ್ರಿಗೆ ಸುಮ್ಮನೆ ನಿನ್ನ ಸ್ಕೂಲ್ ತಲೆ ಬಿಸಿ ಯಾಕೆ ಕೊಡ್ತೀಯಾ ಅಂತ ಹೇಳಿ ರಾಮ್ ಹೇಳ್ತಾನೆ. ಆಗ ಸಿಹಿ ಇದ್ದೋಳು, ನಿಮ್ಮ ಹತ್ರನೇ ಕೇಳೋಣ ಅನ್ಕೊಂಡೆ, ಆದ್ರೆ ಇದಕ್ಕೆ ಅಪ್ಪ ಅಮ್ಮ ಇಬ್ರು ಬೇಕಲ್ವಾ, ನೀನು ಅಪ್ಪ ಅಮ್ಮ ಇಬ್ರು ಆಗ್ತೀಯಾ, ಆಗಕ್ಕಾಗತ್ತಾ? ಇಲ್ಲ ಅಲ್ವಾ? ಸೀತಮ್ಮ ಅಂತೂ ಕಿಚನ್ ಅಲ್ಲಿ ಫುಲ್ ಬಿಸಿ, ಅದಕ್ಕೆ ಇವಾಗ ಶಾಲಿನಿ ಆಂಟಿನೇ ನಮ್ಮಮ್ಮ, ಡಾಕ್ಟರ್ ಅಂಕಲೇ ನಮ್ಮಪ್ಪ ಅಂತ ಹೇಳ್ತಾಳೆ. ಆಗ ಶ್ಯಾಮ್ ಇದನ್ನು ವೈ ನಾಟ್, ನಿನ್ನಂತ ಮಗಳು ಸಿಗ್ತಾಳೆ ಅಂದ್ರೆ ಯಾರು ಬೇಡ ಅಂತಾರೆ ಅಂತ ಹೇಳ್ತಾನೆ. ಹೇಳ್ಪುಟ ಏನ್ ಮಾಡ್ಲಿ ಅಂತ ಹೇಳಿ ಶ್ಯಾಮ್ ಕೇಳ್ತಾನೆ. ಆಗ ಸಿಹಿ ಇದ್ದೋಳು ಶ್ಯಾಮ್ ಮತ್ತೆ ಶಾಲಿನ ಕರೆದು, ಡಾಕ್ಟರ್ ಅಂಕಲ್ ನೀವು ಇದ್ಕೊಳ್ಳಿ, ಶಾಲಿನಿ ಆಂಟಿ ನೀವು ಇಲ್ಲಿ ನಿಂತ್ಕೊಳ್ಳಿ ಅಂತ ನಿಲ್ಲಿಸ್ತಿರ್ತಾಳೆ. ಆಗ ಅನಿ ಇದ್ದನು, ರೆಡಿನಾ, ಎಲ್ಲ ಓಕೆನಾ, ನಾನು ಇವಾಗ ಕ್ಲಾಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಸಿಹಿ ಇದ್ದಳು, ಅಯ್ಯೋ ಅನಿ, ಆದ್ಮೇಲೆ ಕ್ಲಾಪ್ ಮಾಡೋದು, ಈಗಲ್ಲ ಅಂತ ಹೇಳ್ತಾಳೆ. ಆಗ ಅನಿ ಇದ್ದನು, ಆ ಕ್ಲಾಪ್ ಅಲ್ಲ, ಸಿನಿಮಾ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಕ್ಲಾಪ್ ಮಾಡ್ತಾರಲ್ಲ ಆ ಕ್ಲಾಪ್ ಅಂತ ಹೇಳಿ ಹೇಳ್ತಾನೆ. ಆಗ ರಾಮ್ ಇದ್ದನು, ಅನಿ ಪುಟ್ಟ ಸ್ಕಿಟ್ ಮಾಡೋದಕ್ಕೆ ಕ್ಲಾಪ್ ಬೋರ್ಡ್ ಯಾಕೋ ಅಂತ ಕೇಳ್ತಾನೆ. ಅನಿ ಇದ್ದೋನು ಬೇಕು ಬ್ರೋ ಅಂತ ಹೇಳ್ತಾನೆ. ಹಾ ಓಕೆ, ಇವಾಗ ನಾನು ಸ್ಕ್ರಿಪ್ಟ್ ರೆಡಿ ಮಾಡ್ತೀನಿ ಅಂತ ಹೇಳಿ ಸಿಹಿ ಸ್ಟಾರ್ಟ್ ಮಾಡ್ತಾಳೆ. ಹಾಗೆ ಸಿಹಿ ಇದ್ದೋಳು ಆ ಕಡೆ ತಿರ್ಕೊಂಡು ಈ ಕಡೆ ತಿರುಗ್ಬಿಟ್ಟು ಡಾಕ್ಟರ್ ಅಂಕಲ್, ಶಾಲಿನಿ ಆಂಟಿ ಅಂತ ಹೇಳ್ತಾಳೆ. ಅಯ್ಯೋ ಸಾರಿ, ತಪ್ಪು ಮಾಡ್ಬಿಟ್ಟೆ, ಅಪ್ಪ ಅಮ್ಮ ಅಲ್ವಾ, ಓಕೆ ಓಕೆ ಒನ್ ಮೋರ್ ಟೈಮ್ ಅಂತ ಹೇಳಿ ಮತ್ತೆ ಆ ಕಡೆ ತಿರುಗ್ತಾಳೆ. ಅನಿ ಇದ್ದನು, ಈಗ ರೆಡಿನಾ ಅಂತ ಹೇಳ್ತಾನೆ. ಆಗ ಸಿಹಿ ಓಕೆ ಅಂತಾಳೆ. ಅನಿ ಆಕ್ಷನ್ ಅಂತಾನೆ. ಆಗ ಸಿಹಿ ಆಕ್ಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸಿಹಿ ಇದ್ದೋಳು, ಅಪ್ಪ ಅಮ್ಮ ನೀವು ಯಾವತ್ತೂ ಸಿಗಲ್ಲ ಅನ್ಕೊಂಡಿದ್ದೆ, ಆದ್ರೆ ನೀವು ಇಲ್ಲೇ ಇದ್ದೀರಾ ಅಂತ ಸಿಹಿ ಅಲ್ಲಿಂದ ಓಡ್ ಬರ್ತಾಳೆ. ಆಗ ಶ್ಯಾಮ್ ಅವಳನ್ನ ಎತ್ಕೋತಾನೆ. ನಾನು ನಿಮ್ಮನ್ ಬಿಟ್ಟು ಎಲ್ಲೂ ಹೋಗಲ್ಲ, ಥ್ಯಾಂಕ್ ಯು ಗಾಡ್ ನನ್ನ ಅಪ್ಪ ಅಮ್ಮನ ವಾಪಸ್ ಕೊಟ್ಟಿದ್ದಕ್ಕೆ ಅಂತ ಸಿಹಿ ಹೇಳ್ತಾಳೆ. ನಾನು ಇನ್ಮೇಲೆ ಇವ್ರನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ, ಐ ಲವ್ ಯು ಅಪ್ಪ, ಐ ಲವ್ ಯು ಅಮ್ಮ ಅಂತ ಹೇಳಿ ಹೇಳ್ತಾಳೆ. ಇದನ್ನೆಲ್ಲ ಸೀತಾ ಬಂದು ನೋಡ್ತಾ ಇರ್ತಾಳೆ. ಸೀತಂಗೆ ಒಳಗೊಳಗೆ ಭಯ ಆಗ್ತಿರುತ್ತೆ. ಅವಳು ಭಯದಿಂದ ನೋಡ್ತಾ ಇರೋದ್ನ ಭಾರ್ಗವಿ ಕೂಡ ಅನಿಸ್ತಾಳೆ. ಶಾಲಿನಿ ಇದ್ದಳು, ಪುಟ್ಟ ನಾನು ಹಿಂಗೆ ಹೇಳಿದ್ದೆ ಅಲ್ವಾ, ಅಪ್ಪ ಅಮ್ಮನ್ ಬಿಟ್ಟು ಎಲ್ಲಿಗೂ ಹೋಗ್ಬಾರ್ದು, ಅಪ್ಪ ಅಮ್ಮನ ಕೈ ಹಿಡ್ಕೊಂಡೇ ಇರ್ಬೇಕು ಅಂತ, ಅಪ್ಪ ಅಮ್ಮನ ಮಾತು ಕೇಳ್ಬೇಕು, ಜನನ ಮಧ್ಯೆ ನಿನ್ನೆಲ್ಲರೂ ಕಳ್ದೋಗಿದ್ರೆ ನಿನ್ನ ಎಲ್ಲಿ ಅಂತ ಹುಡ್ಕೋದು. ಆಗ ಅನಿದ್ದನು, ಆಂಟಿ ನೀವು ಸಿಹಿ ಅಮ್ಮ, ನೀವು ಸಿಹಿ ಅಮ್ಮನ ಥರನೇ ಫೀಲ್ ಮಾಡ್ಕೊಂಡು ಹೇಳಬೇಕು ಅಂತ ಹೇಳ್ತಾನೆ. ಆಗ ಶ್ಯಾಮ್ ಇದ್ದನು, ಆದರೆ ಮಗಳೇ ನೀನು ಎಲ್ಲೇ ಹೋಗಿದ್ರು ಆ ದೇವರು ಅಪ್ಪ ಅಮ್ಮನ ಹತ್ರ ಸೇರಿಸ್ತಿದ್ದ, ಈಗಲೂ ಅದೇ ಕೆಲಸ ಮಾಡಿದ್ದಾನೆ ಅಂತ ಶ್ಯಾಮ್ ಹೇಳಿದಾಗ ಸಿಹಿ ಇದ್ದಳು, ಹೌದಲ್ವಾ, ಆ ದೇವರು ಇನ್ಮೇಲೆ ನಿಮ್ಮನ್ನ ನನ್ನಿಂದ ಯಾವತ್ತೂ ದೂರ ಮಾಡಲ್ಲ ಅಂತ ಸಿಹಿ ಹೇಳಿದಾಗ ಶಾಲಿನಿ ಇಲ್ಲ ಕಂದ ಅಂತ ಹೇಳ್ತಾಳೆ. ಯು ಆರ್ ಎ ಬ್ರೇವ್ ಗರ್ಲ್, ಇಷ್ಟು ಜನದ ಮಧ್ಯೆ ನಿನ್ನ ಅಪ್ಪ ಅಮ್ಮನ ನೀನು ಹುಡ್ಕೊ ಬಂದಿದ್ದೀಯಲ್ಲ, ಐ ಆಮ್ ಸೋ ಹ್ಯಾಪಿ. ಯಾವತ್ತೂ ನಮ್ಮನ್ನ ಬಿಟ್ಟು ಹೋಗ್ಬೇಡ, ಕೈ ಹಿಡ್ಕೊಂಡೇ ನಡ್ಕೊಂಡು ಹೋಗ್ಬೇಕು, ಓಕೆ, ಸ್ಪೆಷಲಿ ಈ ತರ ಟೂರಿಗೆ ಬಂದಾಗ ಅಂತ ಶ್ಯಾಮ್ ಹೇಳಿದಾಗ ಸಿಹಿ ಇದ್ದಳು, ಓಕೆ ಡಾಕ್ಟರ್ ಅಂಕಲ್ ಅಂತ ಹೇಳ್ತಾಳೆ. ಆಗ ನೀ ಇದ್ದೋನು, ಡಾಕ್ಟರ್ ಅಂಕಲ್ ಅಲ್ಲ ಕಣೆ, ಅವರು ನಿಂಗ ಅಪ್ಪ ಅಂತ ಹೇಳ್ತಾನೆ. ಅಯ್ಯೋ ಸಾರಿ ಓಕೆ ಅಪ್ಪ ಅಂತ ಹೇಳಿ ಹೇಳ್ತಾಳೆ. ಇದನ್ನೆಲ್ಲ ನೋಡ್ತಿದ್ದು ಸೀತಂಗೆ ತುಂಬಾನೇ ಬೇಜಾರಾಗ್ತಾ ಇರತ್ತೆ. ಆಗ ಸಿಹಿದ್ದೋಳು ರಾಮ್ಗೆ ಕರೀತಾಳೆ. ಹೇಗಿತ್ತು ಅಪ್ಪ ನಮ್ ಸ್ಕಿಟ್ ಅಂತ ಕೇಳ್ತಾಳೆ. ಮತ್ತೆ ಸೀತನ್ಗೆ, ಸೀತಮ್ಮ ಹೇಗಿತ್ತು ನಮ್ ಸ್ಕಿಟ್ ಅಂತ ಕೇಳ್ತಾಳೆ. ಮತ್ತೆ ಸಿಹಿ, ನಮ್ ಸ್ಕೂಲಲ್ಲಿ ಒಂದ್ ಸ್ಕಿಟ್ ಮಾಡ್ತಿದ್ದಾರೆ, ಅದರಲ್ಲಿ ಅಪ್ಪ ಅಮ್ಮ ಮಗಳು ಟ್ರಿಪ್ ಹೋಗಿರ್ತಾರೆ, ಆಗ ಆ ಮಗಳು ಮಿಸ್ ಆಗಿರ್ತಾಳೆ, ಆ ಸೀನ್ನ ಇಟ್ಕೊಂಡು ನಾನು ಡಾಕ್ಟರ್ ಅಂಕಲ್ ಮತ್ತೆ ಶಾಲಿನಿ ಆಂಟಿ ಜೊತೆ ಸ್ಕಿಟ್ ಮಾಡಿದೆ, ಹೇಗಿತ್ತು, ಚೆನ್ನಾಗಿತ್ತಾ ಅಂತ ಸಿಹಿ ಕೇಳ್ತಾಳೆ. ಹಾಗೆ ಸಿಹಿ ಇದ್ದೋಳು, ಹೇಗಿತ್ತು ನನ್ ಸ್ಕಿಟ್ ಬಡ್ಡಿ ಬಂಗಾರಮ್ಮ ಆಂಟಿ ಅಂತ ಕೇಳ್ತಾಳೆ. ಆಗ ಭಾರ್ಗವಿ, ನಿನ್ ಸ್ಕಿಟ್ ಕೇಳ್ಬೇಕಾ, ನಿನ್ನ ಆಕ್ಟಿಂಗ್ ಅಲ್ಲಿ ಯಾರಾದ್ರೂ ಮೀರ್ಸಕ್ಕಾಗತ್ತಾ, ಸೂಪರ್ ಆಗಿತ್ತು ಅಂತ ಹೇಳ್ತಾರೆ.
ಸಾಧನ ಇದ್ದಳು, ಸಿಹಿ ನೀನ್ ಮಾಡಿರೋ ಸ್ಕಿಟ್ನ ನೋಡ್ಲಿಲ್ಲ, ಆದ್ರೆ ನಾನ್ ನಿಂಗೆ ಕ್ಲಾಪ್ ಮಾಡ್ತೀನಿ, ಯಾಕಂದ್ರೆ ನಮ್ ಸಿಹಿ ಪುಟ್ಟ ಏನೇ ಮಾಡಿದ್ರು ಅದು ಚೆನ್ನಾಗಿರತ್ತೆ ಅಂತ ಕ್ಲಾಪ್ ಮಾಡ್ತಾಳೆ. ಹಾಗೆ ಸಾಧನ, ಇವತ್ತು ನಮ್ ಸೀತಾ ಎಲ್ಲರಿಗೂ ರುಚಿ ರುಚಿಯಾಗಿ ಅಡ್ಗೆ ಮಾಡಿದ್ದಾಳೆ, ಬನ್ನಿ ಎಲ್ಲರೂ ಇವತ್ತು ನೆಲದ ಮೇಲೆ ಕುತ್ಕೊಂಡು ಊಟ ಮಾಡೋಣ ಅಂತ ಹೇಳಿ ಎಲ್ಲರನ್ನು ಕರಿತಾಳೆ. ರಾಮ್ ಕೂಡ ವಾ ನೈಸ್ ನೈಸ್ ಬನ್ನಿ ಊಟ ಮಾಡೋಣ ಅಂತ ಕರಿತಾನೆ. ಆಗ ಶಾಲಿನಿ ಇದ್ದಳು, ನನಗ್ ಬೇಡ, ನಾನು ಡಯಟಲ್ಲಿ ಇದ್ದೀನಿ, ನೀವೆಲ್ಲ ಮಾಡಿ ಅಂತ ಹೇಳ್ತಾಳೆ. ಆಗ ಸಾಧನ ಇದ್ದಳು, ಅಯ್ಯೋ ಶಾಲಿನಿ, ನೀನ್ ಡಯಟ್ ನೋಡಕ್ ಆಗ್ದೇನೆ ನಮ್ಮ ಸೀತಾ ಇದನ್ನೆಲ್ಲ ಮಾಡಿದ್ದಾಳೆ. ಬೆಂಡೆ ಫ್ರೈ ಮಾಡಿದ್ದಾಳೆ, ಅವಲಕ್ಕಿ ಪಾಯಸ ಮಾಡಿದ್ದಾಳೆ, ಅವಲಕ್ಕಿ ಪಾಯಸಕ್ಕೆ ಸಕ್ಕರೆ ಅಥವಾ ಬೆಲ್ಲ ಹಾಕಿಲ್ಲ, ಅಂಜೂರ ಮತ್ತೆ ಖರ್ಜೂರ ಗ್ರೈಂಡ್ ಮಾಡಿ ಹಾಕಿದ್ದಾಳೆ, ಸಖತ್ತಾಗಿದೆ ಬಾ ಅಂತ ಕರೀತಾರೆ. ಸಿಹಿ ಒತ್ತಾಯದಿಂದ ಶಾಲಿನಿನ ಕರೆದು ಕೂರ್ಸ್ಕೊತಾಳೆ. ಆಗ ಸೀತಂಗೆ ಆ ಗೊಂಬೆ ಆಡ್ಸೋರು ಹೇಳಿದ ಮಾತು ನೆನ್ಪಾಗತ್ತೆ. ಅದೇ ಭಯದಲ್ಲಿ ಸೀತಾ ಬಂದು ಊಟ ಕುತ್ಕೋತಾಳೆ. ಆಗ ಸಿಹಿ, ನಮ್ ಸೀತಮ್ಮ ಪಾಯಸನ ತುಂಬಾ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳ್ತಾಳೆ. ಎಲ್ಲರೂ ಆ ಪಾಯಸನ ತಗೋತಾರೆ. ಆದ್ರೆ ಶಾಲಿನಿಗೆ ಸಿಹಿ ನಾನೇ ತಿನ್ನಿಸ್ತೀನಿ ಅಂತ ಹೇಳಿ ಶಾಲಿನಿಗೆ ತಿನ್ಸಕ್ ಹೋಗ್ತಾಳೆ. ಅದನ್ನ ನೋಡಿ ಸೀತಂಗೆ ತುಂಬಾನೇ ಬೇಜಾರಾಗತ್ತೆ, ಹಾಗೆ ಭಯ ಕೂಡ ಆಗ್ತಿರತ್ತೆ. ಹಾಗೆ ತಿನ್ಸ್ತಿರ್ಬೇಕಾದ್ರೆ ಶಾಲಿನಿ ಮೈ ಮೇಲೆ ಚೆಲ್ ಬಿಡ್ತಾಳೆ. ಆಗ ಶಾಲಿನಿಗೆ ಸಿಟ್ಟು ಬರುತ್ತೆ. ಪಾಯಸ ಚೆನ್ನಾಗಿದೆ, ನಾನೇ ತಿಂತೀನಿ ಕೊಡು ಅಂತ ಹೇಳಿ ಸಿಹಿ ಕೈಯಿಂದ ಇಸ್ಕೋತಾರೆ. ಭಾರ್ಗವಿ ಸೀತನ್ ಮುಖದಲ್ಲಿ ಆಗ್ತಾ ಇದ್ದಿದ್ದ ಬದಲಾವಣೆಗಳನ್ನ ನೋಡ್ತಾ ಇರ್ತಾಳೆ. ಸೀತಾ ಅಲ್ಲಿಂದ ಎದ್ದು ಬಂದು ರೂಮಲ್ಲಿ ಕೂತ್ಕೋತಾಳೆ. ಹಾಗೆ ಭಾರ್ಗವಿ ಕೂಡ ಅವಳ ಹಿಂದೆನೆ ಬರ್ತಾರೆ. ಸೀತಾ ಏನಾಯ್ತು, ಅದನ್ನ ನಾನು ಕೇಳ್ಬೋದಾ ಅಂತ ಭಾರ್ಗವಿ ಕೇಳಿದಾಗ ಸೀತಾ ಏನಿಲ್ಲ ಅತ್ತೆ ಅಂತ ಹೇಳ್ತಾರೆ. ಭಾರ್ಗವಿ, ಕೆಲವು ವಿಷಯದಲ್ಲಿ ನಿಂಗೆ ನನ್ ಮೇಲೆ ಅಸಮಾಧಾನ ಇರ್ಬೋದು, ಆದ್ರೆ ನಾನು ಒಬ್ಳು ತಾಯಿ ಅಲ್ವಾ? ಏನ್ ವಿಷಯ ಹೇಳು. ಎಲ್ರೂ ಅಲ್ಲಿ ಖುಷಿಯಾಗಿ ಕೂತಿದ್ರೆ ನೀನ್ ಮಾತ್ರ ಮುಖ ಸಪ್ಪಗ್ ಮಾಡ್ಕೊಂಡು ಅಲ್ಲಿಂದ ಒಡ್ ಬಂದೆ. ಅದಕ್ಕೆ ಏನಾಯ್ತು ಕೇಳೋಣ ಅಂತ ಹೇಳಿ ನಿನ್ ಹಿಂದೆ ನಾನ್ ಬಂದೆ. ನಾವ್ ಹೆತ್ ಮಕ್ಳು ನಮ್ಮನ್ ಬಿಟ್ಟು ಬೇರೆಯವರಿಗೆ ಹತ್ರ ಆದಾಗ ಕರುಳು ಚುರುಕ್ ಅನ್ನತ್ತಲ್ವಾ? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸೀತಾ, ಯಾಕಂದ್ರೆ ಆ ನೋವನ್ನ ನಾನು ಅನುಭವಿಸ್ತಾ ಇದ್ದೀನಿ. ಈಗ ನಮ್ಮ ಅನಿನೇ ತಗೋ, ಅವ್ನ್ ನನ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬಾನೇ ಕಡಿಮೆ, ಹಾಗಂತ ನಾನ್ ಬೇಜಾರ್ ಮಾಡ್ಕೊಂಡು ಕುತ್ಕೊಳ್ಳೋಕಾಗತ್ತ? ಬೆಳಿಲಿ ಅಂತ ನಾನು ಬಿಟ್ಬಿಟ್ಟಿದೀನಿ ಅಂತ ಭಾರ್ಗವಿ ಹೇಳ್ದಾಗ ಸೀತಾ ಎದ್ದೋಳು, ಚಿಕ್ಕಿ ಸಿಹಿ ಯಾವಾಗ್ಲೂ ಹಾಗೇನೆ, ಅಜ್ಜಿ ತಾತನ ಜೊತೆ, ಪ್ರಿಯಾನ್ ಜೊತೆ, ಮಕ್ಳು ಜೊತೆ ತುಂಬಾ ಬೇಗ ಫ್ರೆಂಡ್ಸ್ ಆಗ್ಬಿಡ್ತಾಳೆ, ಎಲ್ಲರನ್ನೂ ಬೇಗ ಹಚ್ಕೊಬಿಡ್ತಾಳೆ, ನಾನು ಬೇರೆ ಏನಕ್ಕೋ ಬೇಜಾರ್ ಮಾಡ್ಕೊಂಡಿದ್ದೆ ಅಂತ ಸೀತಾ ಹೇಳ್ದಾಗ ಭಾರ್ಗವಿ ಇದ್ದಳು, ನಿನಗೆ ಸುಳ್ಳು ಹೇಳೋದಕ್ಕೂ ಬರೋದಿಲ್ಲ ಸೀತಾ. ಆ ಶ್ಯಾಮ್ ಮತ್ತೆ ಶಾಲಿನಿ ಬಂದಾಗ್ಲಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ನೀನು ಒಂಥರ ಇದೆಯಾ, ಯಾಕೆ ಅಂತಾನೂ ಗೊತ್ತು. ಸಿಹಿ ಅವರಿಗೆ ಹತ್ರ ಆಗ್ತಾ ಇದ್ದಾಳೆ, ಅವರು ಪಾಪ ಅವ್ರ ಮಗುನ ಕಳ್ಕೊಂಡು ಇವಳಿಗೆ ಕ್ಲೋಸ್ ಆಗ್ತಿದ್ದಾರೆ. ಅದನ್ನ ನೋಡಿ ನಿನಗೊಂಥರ ಅನ್ಸ್ತಿದೆ ಅಲ್ವಾ? ಏನೂ ಮಾಡೋಕ್ ಆಗೋದಿಲ್ಲ ಸೀತಾ, ಮಕ್ಕಳು ಬೆಳೀತಾ ಬೆಳೀತಾ ಆಕಾಶಕ್ಕೆ ಹಾರ್ತಾರೆ, ನಾವು ಹಾರ್ಲಿ ಅಂತ ಬಿಟ್ಬಿಡ್ಬೇಕು, ನಮ್ಮಿಂದ ದೂರ ಆಗ್ತಾರೆ ಅನ್ನೋದಕ್ಕೆ ರೆಡಿ ಇರ್ಬೇಕು ಅಂತ ಭಾರ್ಗವಿ ಹೇಳಿದಾಗ ಸೀತಾ, ಅತ್ತೆ ಪ್ಲೀಸ್ ಇಂತ ಮಾತಾಡ್ಬೇಡಿ, ಸಿಹಿ ಯಾವತ್ತೂ ನನ್ ಬಿಟ್ಟು ಹೋಗಲ್ಲ, ಸಿಹಿ ಯಾವತ್ತೂ ನನ್ ಜೊತೆನೆ ಇರ್ತಾಳೆ, ಅವಳು ನನ್ ಮಗಳು ಅಂತ ಸೀತಾ ಹೇಳ್ತಾಳೆ. ಆಗ ಭಾರ್ಗವಿ, ಅಫ್ಕೋರ್ಸ್ ಸೀತಾ, ಸಿಹಿ ನಿನ್ ಮಗಳು, ಯಾರಿಲ್ಲ ಅಂತ ಹೇಳಿದ್ರು, ಅದ್ಯಾಕೆ ಇಷ್ಟ ಸಲ ಹೇಳ್ತಿದೀಯಾ? ನಾನ್ ಹೇಳಿದ್ದು ಬೆಳೆಯೋ ಮಕ್ಳಿಗೆ ಸ್ವಲ್ಪ ಫ್ರೀಡಮ್ ಕೊಡ್ಬೇಕು ಅಂತ ಅಷ್ಟೇ, ನೀನ್ ಯಾಕೆ ಇಷ್ಟು ಎಮೋಷನಲ್ ಆಗ್ತಿದ್ಯಾ ಅಂತ ಭಾರ್ಗವಿ ಕೇಳ್ತಾರೆ. ಆಗ ಸೀತಾ, ಯಾಕಂದ್ರೆ ಅವಳು ನನ್ ಮಗಳು ಅತ್ತೆ, ಅವ್ರಿಗೆ ಬಡಿಸ್ದೆ ನಾನು ಹಾಗೆ ಬಂದ್ಬಿಟ್ಟೆ, ಪ್ಲೀಸ್ ನೀವು ಊಟಕ್ಕೆ ಬನ್ನಿ ಅಂತ ಕರೆದು ಅಲ್ಲಿಂದ ಹೋಗ್ತಾಳೆ. ಆಗ ಭಾರ್ಗವಿ ಒಬ್ಳಿಗೊಬ್ಳೆ, ಯಾವ ತಾಯಿ ತಂದೆ ತನ್ನ ಮಗಳನ್ನ ನನ್ ಮಗಳು ಅಂತೇಳಿ ಇಷ್ಟು ಸತಿ ಹೇಳ್ತಾರೆ, ಇದ್ಯಾಕ್ ಸೀತಾ ಇಷ್ಟು ಇನ್ಸೆಕ್ಯೂರ್ಡ್ ಆಗಿದ್ಯಾ? ಏನ್ ನಡೀತಾ ಇದೆ, ಏನ್ ಮುಚ್ಚಿಡ್ತಿದ್ಯಾ ಸೀತಾ ಅಂತ ಭಾರ್ಗವಿ ತನಿಗ್ ತಾನೇ ಕೇಳ್ಕೊತಾ ಇರ್ತಾಳೆ. ಆಗ ರಾಮ್ ಇದನ್ನು, ಸೀತಾ ಬನ್ನಿ ಬೇಗ ಎಲ್ರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಅಂತ ಹೇಳಿ ಸೀತನ್ನ ಕರಿತಾನೆ. ಆಗ ಅನಿ ಇದ್ದನು ಸೀತನ ಹತ್ರ, ಸೀತಾ ಅದಕ್ಕೆ ನೀವು ಮಾಡಿರೋ ಅವಲಕ್ಕಿ ಪಾಯಸ ಸೂಪರ್ ಅಂತ ಹೇಳ್ತಾನೆ. ಆಗ ರಾಮ್ ಇದ್ದನು, ಅಬ್ಬಾ ನಮ್ಮ ಅನಿ ಇದೇ ಫಸ್ಟ್ ಟೈಮ್ ಸೀತನ್ನ ಬಾಯ್ ತುಂಬಾ ಅತಿಗೆ ಅಂತ ಕರೆದಿದ್ದು ಅಂತ ಹೇಳ್ತಾನೆ. ಆಗ ಸಾಧನ ಇದ್ದೋಳು, ರಾಮ್ ನಿನ್ನೆ ಕೂಡ ಕರ್ದ, ನೀನ್ ಕೇಳಿಸ್ಕೊಂಡಿಲ್ಲ ಅಂತ ಹೇಳ್ತಾರೆ. ಆಗ ಅನಿ ಇದ್ದವನು, ಸಿಹಿನೇ ಹೇಳಿದ್ದು ಅವಳಮ್ಮ ನಂಗೆ ಅತ್ಗೆ ಅಂತ ಹೇಳ್ತಾನೆ. ಹಾಗೆ ಅನಿ ಇದ್ದನು, ಸೀತಾ ಆಂಟಿ ನನ್ನ ಲೈಫ್ನ ಫಸ್ಟ್ ಅತ್ಗೆ ಅಂತ ಹೇಳ್ತಾನೆ. ಆಗ ಸಾಧನ ಇದ್ದಳು, ಏ ಅನಿ ಬಾರೋ ಇಲ್ಲಿ, ಆ ಸೀತನ ಆಂಟಿ ಅಂತನೂ ಕರೆದು ಅತ್ಗೆ ಅಂತನೂ ಕರಿತಿದ್ಯಾ ಅಂತ ಹೇಳಿ ತಮಾಷೆ ಮಾಡ್ತಾಳೆ. ಶ್ಯಾಮ್ ಇದ್ದನು, ಸೀತಾ ಅಡ್ಗೆ ಅಂತೂ ಸೂಪರ್ ಆಗಿದೆ, ಅದೇ ಕಿಚಡಿ ಅದೇ ಪಾಯಸ, ಬಟ್ ಟೇಸ್ಟ್ ಅಂತೂ ಸೂಪರ್ ಆಗಿದೆ ಅಂತ ಹೇಳ್ತಾರೆ. ಹಾಗೆ ಅಲ್ಲಿಗೆ ವಿಶ್ವ ಅವರು ಬರ್ತಾರೆ. ಆಹಾ ಏನಪ್ಪಾ ಎಲ್ಲ ಸೇರ್ಕೊಂಡು ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಿದ್ದೀರಾ, ಅಲ್ಲ ಈ ಮನೇಲಿ ನಾನು ಒಬ್ಬ ಇದ್ದೀನಿ, ನನ್ನ ಕರಿಬೇಕು ಅನ್ಸ್ಲೇ ಇಲ್ವಾ ನಿಮ್ಗೆ ಅಂತ ಕೇಳ್ತಾರೆ. ಹಾಗೆ ವಿಶ್ವ ಇದ್ದವರು, ಶ್ಯಾಮ್ ಚೆನ್ನಾಗಿ ಊಟ ಮಾಡಪ್ಪ, ನಿಧಾನವಾಗಿ ಊಟ ಮಾಡು ಅಂತ ಹೇಳ್ತಾರೆ. ಶಾಲಿನಿಗೂ ಕೂಡ ನಿನ್ನ ಹೆಸರನ್ನ ಮರ್ತ್ಬಿಟ್ಟೆ ಅಮ್ಮ, ಶಾಲಿನಿ ಚೆನ್ನಾಗಿ ಊಟ ಮಾಡು, ನಿಧಾನವಾಗಿ ಊಟ ಮಾಡು ಅಂತ ಹೇಳ್ತಾರೆ. ಹಾಗೆ ಶಾಲಿನಿ ಕೂಡ, ರಿಯಲಿ ಅಡ್ಗೆ ಎಲ್ಲ ತುಂಬಾ ಚೆನ್ನಾಗಿದೆ, ಥ್ಯಾಂಕ್ ಯು ಸೀತಾ ಅಂತ ಹೇಳ್ತಾರೆ. ಆಗ ಶ್ಯಾಮ್ ಇದನ್ನು, ಹೌದು ಈ ಮನೆಗೆ ಬಂದ್ಮೇಲೆ ನನ್ನ ಶಾಲಿನಿ ಮೊದ್ಲಿನ ತರ ಇಲ್ಲ, ಅವಳು ಎಲ್ಲರ ಜೊತೆ ಕುತ್ಕೊಂಡು ಎಲ್ಲರ ತರ ತಿಂತಾಳೆ, ಥ್ಯಾಂಕ್ಸ್ ಟು ಯು ಅಂತ ಹೇಳಿ ಸೀತಂಗೆ ಥ್ಯಾಂಕ್ಸ್ ಹೇಳಿದಾಗ ಸೀತಾ, ಅಯ್ಯೋ ಇಷ್ಟಕ್ಕೆಲ್ಲ ಥ್ಯಾಂಕ್ ಯು ಯಾಕೆ, ನೀವು ಹೊಟ್ಟೆ ತುಂಬ ಊಟ ಮಾಡಿ ಅದೇ ಖುಷಿ ನಂಗೆ ಅಂತ ಸೀತಾ ಹೇಳ್ತಾಳೆ. ಹಾಗೆ ಸಿಹಿದ್ದಳು, ಶಾಲಿನಿ ಆಂಟಿ ಎಲ್ಲ ಖಾಲಿ ಮಾಡಬೇಕು, ಇಲ್ಲ ಅಂದ್ರೆ ನಮ್ಮ ಅತ್ತೆ ತಿನ್ನಿಸ್ತೀನಿ ಅಂತ ಹೇಳ್ತಾಳೆ. ಆಗ ಶಾಲಿನಿ, ನೋನು
ನಾನೇ ತಿಂತೀನಿ ಅಂತ ಶಾಲಿನಿ ತಗೋತಾಳೆ. ಆಗ ಸೀತಾ ಇದ್ದಳು, ಸಿಹಿ ಅವರು ಊಟ ಮಾಡ್ಲಿ, ನೀನ್ ಈ ಕಡೆ ಬಾ, ನೋಡು ಅರ್ಧಂಬರ್ಧ ಊಟ ಮಾಡಿದೀಯ ಹೇಳಿ ಸೀತಾ ಹೇಳ್ತಾರೆ. ಆಗ ಸಿಹಿ ಇದ್ದಳು, ನಾನ್ ಸೀತಮ್ಮ ಇಲ್ಲಿ ಫ್ರೀಯಾಗಿ ಆರಾಮಾಗಿ ಕುತ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಆದ್ರೂ ಸೀತಾ ಬಾ ಅಂತ ಕರೀತಾರೆ. ಸಿಹಿ ಅಲ್ಲಿಂದ ಎದ್ದು ಬರ್ತಾಳೆ. ಈ ತರ ದೊಡ್ಡ ಕುಟುಂಬದಲ್ಲಿ ಕೂತು ರುಚಿ ರುಚಿಯಾಗಿ ಅಡ್ಗೆ ತಿಂತ ಮಾತಾಡ್ತಾ ಇರಕ್ಕೆ ಎಷ್ಟು ಖುಷಿಯಾಗಿದೆ ಅಂತ ಶ್ಯಾಮ್ ಹೇಳ್ತಾರೆ. ನನ್ನ ಲೈಫಲ್ಲಿ ಈ ತರ ಒಂದು ಮೊಮೆಂಟೇ ಇರಲಿಲ್ಲ, ಥ್ಯಾಂಕ್ಸ್ ಟು ಆಲ್ ಈ ತರ ಮೊಮೆಂಟ್ನ ಕೊಟ್ಟಿದ್ದಕ್ಕೆ. ಈ ಟೈಮಲ್ಲಿ ನಮ್ಮ ಮಗಳು ನಮ್ಮ ಜೊತೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಹೇಳಿ ಶ್ಯಾಮ್ ಫೀಲ್ ಮಾಡ್ಕೋತಾ ಇರ್ತಾರೆ. ಆಗ ಶಾಲಿನಿ ಇದ್ದಳು, ಶ್ಯಾಮ್ ಪ್ಲೀಸ್ ಈ ಥರ ಎಲ್ಲರೂ ಖುಷಿಯಾಗಿರೋ ಟೈಮಲ್ಲಿ ಅವ್ರ ಖುಷಿನ ಹಾಳು ಮಾಡಬೇಡ ಅಂತ ಹೇಳ್ತಾಳೆ. ಆಗ ಶ್ಯಾಮ್ ಇದ್ದನು, ಯು ಆರ್ ರೈಟ್, ಈ ಥರ ಖುಷಿಯಾಗಿರೋ ಟೈಮಲ್ಲಿ ಇದನ್ನ ಹೇಳಿ ನಿಮ್ಮ ಮನಸ್ಸನ್ನ ಹಾಳು ಮಾಡಿದೆ ಅನ್ಸುತ್ತೆ ಅಂತ ಬೇಜಾರು ಮಾಡ್ಕೋತಾರೆ. ಆಗ ವಿಶ್ವ ಇದ್ದರು, ಶ್ಯಾಮ ನೀನು ನಿನ್ನ ಕಷ್ಟ ಹಂಚ್ಕೊತಿದ್ಯಾ ಅಷ್ಟೇ ಕಣೋ, ಅದು ನಮ್ಮೆಲ್ಲರ ಖುಷಿನ ಹಾಳು ಮಾಡೋ ಲೆಕ್ಕಕ್ಕೆ ಬರಲ್ಲ, ಡೋಂಟ್ ವರಿ. ಆದ್ರೆ ನಿಮ್ ವಿಷಯದಲ್ಲಿ ಆ ಬಾಡ್ಗೆ ತಾಯಿ ಮಾಡಿರೋದು ದೊಡ್ಡ ಅಪರಾಧ, ಚೀಟಿಂಗ್ ಅದು. ಅಲ್ಲ, ಮಗು ನಿಮ್ದು ಅಂತ ಗೊತ್ತಿದ್ಮೇಲೆ ಆ ಮಗುನ ಹೇಗಾದ್ರೂ ಮಾಡಿ ವಾಪಸ್ ತಲುಪಿಸೋ ಜವಾಬ್ದಾರಿ ಅವಳ್ದು ತಾನೆ, ಯಾಕಾದಾರ ಮಾಡ್ಲಿಲ್ಲ ಅವಳು ಅಂತ ವಿಶ್ವ ಹೇಳ್ದಾಗ ಸೀತಾ, ನೀವು ಅದೇ ತರ ಯೋಚನೆ ಮಾಡ್ತೀರಾ, ಆ ಬಾಡ್ಗೆ ತಾಯಿದೆ ತಪ್ಪು ಅಂತ ಹೇಳ್ತೀರಾ, ಆ ಮಗು ಅವಳ್ದಲ್ಲ ಅಂತ ಗೊತ್ತಿದ್ಮೇಲೂ ಅವಳ ಮಗುನ ಸಾಕಕ್ ಹೇಗ್ ಸಾಧ್ಯ ಅಂತ ಸೀತಾ ಹೇಳ್ದಾಗ ರಾಮ್ ಇದ್ದನು, ಬಟ್ ಸೀತಾ ಶ್ಯಾಮ್ ಕೇಸಲ್ಲಿ ಹಾಗೆ ಆಗಿದ್ಯಲ್ಲ, ಬರೀ ತನ್ನ ಜೊತೆ ಮಾತ್ರ ಕರ್ಕೊಂಡು ಹೋಗಿಲ್ಲ, ಮಗು ಬದುಕಿಲ್ಲ ಅಂತ ಹೇಳಿ ಪ್ರಿಟೆಂಡ್ ಮಾಡಿದ್ದಾರೆ, ಅದನ್ನ ಡಾಕ್ಟರ್ ಮೂಲಕ ಇವ್ರಿಗೆ ಹೇಳಿ ಮೋಸ ಮಾಡಿದ್ದಾಳೆ, ರಿಯಲಿ ಶಿ ಇಸ್ ಅ ಕ್ರಿಮಿನಲ್ ಅಂತ ರಾಮ್ ಹೇಳ್ತಾನೆ. ಆಗ ಶಾಲಿನಿ ಇದ್ದಳು, ಪ್ಲೀಸ್ ಇದ್ರ ಬಗ್ಗೆ ಇನ್ನು ಡಿಸ್ಕಷನ್ ಸಾಕು, ನಮ್ಮ ಹಣೆಯಲ್ಲಿ ಹೇಗ್ ಬರ್ತಿದ್ಯೋ ಹಾಗಾಗ್ಲಿ, ಇಫ್ ಯು ಡೋಂಟ್ ಮೈಂಡ್ ಇದ್ರ ಬಗ್ಗೆ ಮಾತಾಡೋದನ್ನ ನಿಲ್ಸಕ್ಕಾಗತ್ತಾ ಅಂತ ಶಾಲಿನಿ ಹೇಳ್ತಾಳೆ. ಆಗ ಭಾರ್ಗವಿ ಮನ್ಸಲ್ಲಿ ಅನ್ಕೋತಾಳೆ, ಆ ಶ್ಯಾಮ್ ನೋಡಿದ್ರೆ ಮಗು ಅಂತ ಯಾವಾಗ್ಲೂ ಕನ್ವರ್ಸ್ತಿರ್ತಾನೆ, ಆದ್ರೆ ಈ ಶಾಲಿನಿ ಮಾತ್ರ ಒಂಚೂರು ಮಗು ಬಗ್ಗೆ ಏನು ಹೇಳ್ತಿಲ್ವಲ್ಲ, ಇಲ್ಲಿ ಏನೋ ಮಿಸ್ ಹೊಡಿತಿದೆ ಅನ್ಕೋತಾಳೆ. ಹಾಗೆ ಊಟ ಆದ್ಮೇಲೆ ಭಾರ್ಗವಿ ಇದ್ದ ಜಾಗಕ್ಕೆ ವಿಶ್ವ ಬರ್ತಾನೆ. ಭಾರ್ಗವ್ ಏನ್ ವಿಷಯ ಅಂತ ಕೇಳ್ತಾನೆ. ಏನೋ ಸರಿ ಇಲ್ಲ, ಆ ಗಂಡ ಹೆಂಡತಿ ಮಧ್ಯ ಸಮಥಿಂಗ್ ಫಿಶಿ, ಏನೋ ಮುಚ್ಚಿಡ್ತಾ ಇದ್ದಾರೆ, ಇಬ್ರಲ್ಲಿ ಒಬ್ರು ಅಥವಾ ಇಬ್ರು ಅಂತ ಹೇಳಿ ಭಾರ್ಗವಿ ಕೇಳ್ತಿರುವಾಗ ವಿಶ್ವ ಏನ್ ಮುಚ್ಚಿಡ್ತಿದ್ದಾರೆ ಅಂತ ವಿಶ್ವ ಕೇಳಿದಾಗ ಏನು ಅಂತ ನನಗೂ ಕರೆಕ್ಟ್ ಆಗಿ ಗೊತ್ತಿಲ್ಲ, ಬಟ್ ಏನೋ ಮುಚ್ಚಿಡ್ತಾ ಇದ್ದಾರೆ ಅಂತ ಭಾರ್ಗವಿ ಹೇಳ್ತಾಳೆ. ಆಗ ವಿಶ್ವ ಇದ್ದನು, ಈಗ ನಾನ್ ಗಮನಿಸಿದ ಹಾಗೆ ಆ ಡಾಕ್ಟರ್ ಶ್ಯಾಮ್ ನಮ್ಮನೇಲಿ ಎಷ್ಟು ಕಂಫರ್ಟಬಲ್ ಆಗಿದ್ದಾನೋ ಅವನ್ ಹೆಂಡತಿ ಅಷ್ಟು ಕಂಫರ್ಟಬಲ್ ಆಗಿಲ್ಲ ಅಂತ ವಿಶ್ವ ಹೇಳ್ತಾನೆ. ಆಗ ಭಾರ್ಗವಿ ಇದ್ದಳು, ನಮ್ ಸಿಹಿ ಅವರಿಬ್ರು ಜೊತೆ ಇದ್ರೆ ನಿಂಗೆ ಹೇಗ್ ಅನ್ಸತ್ತೆ ವಿಶ್ವ ಅಂತ ಕೇಳ್ತಾಳೆ. ಆಗ ವಿಶ್ವ, ಸಿಹಿನ ಅವ್ರ ಜೊತೆಗೆ ಆರಾಮಾಗಿದ್ದಾಳೆ, ಇಬ್ರು ಅಂಕಲ್ ಆಂಟಿ ಎಕ್ಸ್ಟ್ರಾ ಪ್ಲೇಯರ್ಸ್ ಬಂದಿದ್ದಾರಲ್ಲ ಮನೆಗೆ, ಅವಳು ಖುಷಿಯಾಗಿದ್ದಾಳೆ ಅಂತ ವಿಶ್ವ ಹೇಳ್ತಾನೆ. ಆಗ ಭಾರ್ಗವಿ, ಪೋರ್ ಕಪಲ್, ತಮ್ಮ ಮಗುನ್ ಬೇರೆ ಕಳ್ಕೊಂಡಿದ್ದಾರೆ, ನಮ್ ಸಿಹಿಗ್ ಬೇರೆ ಹತ್ರ ಆಗ್ತಿದ್ದಾರೆ, ಆಗ್ಲಿ ಅಲ್ವಾ ಅಂತ ಭಾರ್ಗವಿ ಹೇಳ್ತಾಳೆ. ಆಗ ವಿಶ್ವ, ಭಾರ್ಗವ್ ನೀನ್ ಏನ್ ಹೇಳ್ತಿದ್ಯೋ ನನಗೆ ಅರ್ಥ ಆಗ್ತಿಲ್ಲ ಅಂತ ವಿಶ್ವ ಕೇಳಿದಾಗ ಭಾರ್ಗವಿ, ನಮ್ ಸೀತಮ್ಮ ಬೇರೆ ಇನ್ನೊಂದ್ ಮಗು ಬೇಕು ಅಂತ ಡಿಸೈಡ್ ಮಾಡಾಯ್ತಲ್ಲ ಸೊ ಅಂತ ಹೇಳ್ತಿರ್ಬೇಕು. ವಿಶ್ವ, ನನಗೆ ಏನ್ ಹೇಳ್ತಿದ್ಯೋ ಒಂದು ಅರ್ಥ ಆಗ್ತಿಲ್ಲ, ಇನ್ನೊಂದ್ಸತಿ ಹೇಳು ಅಂತ ಹೇಳ್ತಾನೆ. ಆಗ ಭಾರ್ಗವಿ, ನಮ್ ಸೀತನ್ ಹತ್ರ ನಿನ್ ಮಗಳು ಸಿಹಿ ಆ ಶ್ಯಾಮ್ಗೂ ಶಾಲಿನಿಗೂ ಹತ್ರ ಆಗ್ತಿದ್ದಾಳೆ, ಸುಮ್ನೆ ಸಿಹಿನ ಆ ಪಾಪದ ಗಂಡ ಹೆಂಡತಿಗೆ ಕೊಟ್ಬಿಡು, ಅವರು ಚೆನ್ನಾಗಿ ನೋಡ್ಕೋತಾರೆ, ಮೂವರು ಸುಖವಾಗಿರ್ತಾರೆ, ಆಮೇಲೆ ನೀನು ನೆಮ್ಮದಿಯಾಗಿ ಇನ್ನೊಂದ್ ಮಗು ಮಾಡ್ಕೋಬಹುದು ಅಂತ ಹೇಳ್ಬೋದಲ್ವಾ ವಿಶ್ವ ಅಂತ ಭಾರ್ಗವಿ ಹೇಳ್ತಾಳೆ. ಇದು ನಾಳಿನ ಸಂಚಿಕೆ. ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.